ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಾಗರ ಪಂಚಮಿ ಹಬ್ಬ ಹೇಗೆ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಂದು ಮದುವೆ ಆದಮೇಲೆ ಇದು ಫಸ್ಟ್ ನಾಗರ ಪಂಚಮಿ. ಊರಿಗೆ ಹೋಗಬೇಕಿತ್ತು. ಪ್ರತಿ ಹಬ್ಬಕ್ಕೂ ಊರಿಗೆ ಕರೀತಾರೆ, ತವ್ರ ಮನೆಗೆ ಹೋಗಬೇಕು. ಬಟ್ ಪದೇ ಪದೇ ಹೋಗೋಕ್ಕಾಗಲ್ಲ, ಹೇಳಿದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ. ಹಾಗೆಯೇ ನಾನು ಇಲ್ಲೇ ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಂಡಿದ್ದೆ. ಫಸ್ಟಿಗೆ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ಈ ರಂಗೋಲಿ ಹಾಕಿ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿದ್ರೇ ಹಬ್ಬಕ್ಕೊಂದು ಕಳೆ. ಡೈಲಿ ರಂಗೋಲಿ ಹಾಕ್ತೀವಿ, ಬಟ್ ಹಬ್ಬದ ದಿನ ಏನೋ ಒಂಥರ ಸ್ಪೆಷಲ್ ಫೀಲ್ ಇರುತ್ತೆ. ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ರೇ ಹಬ್ಬದ ದಿನ ಒಂದು ಕಳೆ ಮತ್ತು ಹಬ್ಬ ಸ್ಟಾರ್ಟ್ ಆದಂಗೆ. ನಾನು ರಂಗೋಲಿ ಎಲ್ಲ ಹಾಕ್ಕೊಂಡು ನೆಕ್ಸ್ಟು ಪೂಜೆ ಮಾಡಿದ್ರಾಯ್ತು ಅಂತ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಆಮೇಲೆ ರಂಗೋಲಿ ಹಾಕೋಣ ಅಂತ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೀಗೆ ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಊರಲ್ಲೂ ಹೀಗೇ ಬೆಳಗ್ಗೆ ಬೇಗ ಎದ್ದು ರಂಗೋಲಿ ಹಾಕೋದು. ಅಮ್ಮ ಎಲ್ಲ ಅಡುಗೆ ಮಾಡ್ತಿದ್ರು. ಈ ಸರಿ ಎಲ್ಲ ನಮ್ಮದೇ ಡಿಪಾರ್ಟ್ಮೆಂಟ್ ಆಗಿಬಿಟ್ಟಿದೆ. ಇದಾದ ನಂತರ ನೈವೇದ್ಯಕ್ಕೆ ಅಂತ ಎಳ್ಳುಂಡೆ ಮತ್ತು ಪಾಯಸ ಮಾಡಬೇಕು. ನಮ್ಮ ಮನೆಯವರು ಆಫೀಸ್ಗೆ ಹೋಗ್ತಿರೋದ್ರಿಂದ ಬರೀ ಎಳ್ಳುಂಡೆ ಅಷ್ಟೇ ಮಾಡಿದೆ. ಬೇಗ ಬೇಗ ಮಾಡಿ ಕಳಿಸ್ಬೇಕಿತ್ತು. ತಿಂಡಿ ಮಾಡಿ ಲಂಚ್ ಬಾಕ್ಸಿಗೆ ಮಾಡಿ ಲೇಟ್ ಆಗುತ್ತೆ ಅಂತ ಪಾಯಸ ಮಾಡಿ ಎಲ್ಲ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡೆ. ನಾನಿಲ್ಲಿ ಸಣ್ಣ ಕಾಫಿ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಎಳ್ಳು, ಕರಿ ಎಳ್ಳನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಬೇಕು, ಚಿಟಪಟ ಅನ್ನೋ ಥರ. ಅದಾದ ನಂತರ ಪಕ್ಕಕ್ಕೆ ಇನ್ನೊಂದು ಪಾತ್ರೆಗೆ ಒಂದು 4 ಸ್ಪೂನ್ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ ಉಂಡೆ ಕಟ್ಟೋದಕ್ಕೆ. ಇವಾಗ ಎಳ್ಳುನ್ನು ಸ್ವಲ್ಪ ಫ್ರೈ ಆಗ್ತಾಯಿದೆ. ಅದು ಚಿಟಪಟ ಅನ್ನಬೇಕು, ಆವಾಗ ಆಗಿದೆ ಅಂತ ಗೊತ್ತಾಗುತ್ತೆ, ನಮಗೆ ಸ್ಮೆಲ್ ಬರುತ್ತೆ. ಆಮೇಲೆ ಈ ಬೆಲ್ಲಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ನೀರು ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ. ಇದೇನು ಪಾಕ ಬರಬೇಕು ಅಂತ ಇಲ್ಲ, ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ನೀರಾದರೆ ಸಾಕು. ಬರೀ ಬೆಲ್ಲ ಅಂದ್ಕೊಳ್ಳೆ ಅಂಟಿರುತ್ತಲ್ಲ, ಅದು ಉಂಡೆ ಕಟ್ಟೋಕ್ಕೆ ಬರೋದಿಲ್ಲ. ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇದುವರೆಗೂ ನಾನು ಮಾಡಿಲ್ಲ, ಫಸ್ಟ್ ಟೈಮ್ ಎಲ್ಲಾದರೂ ಮಾಡ್ತಾ ಇರೋದು. ಅಮ್ಮ ಮಾಡಿರೋದು ನೋಡ್ತಿದ್ದೆ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವೇ ಮನೆಯಲ್ಲಿ ಈ ಥರ ಹಬ್ಬ ಸಂಪ್ರದಾಯಗಳನ್ನು ಮಾಡ್ತಾ ಹೋದರೆ ಎಷ್ಟು ಖುಷಿ ಅನಿಸುತ್ತೆ ಅಲ್ವಾ. ನಾವೇ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಖುಷಿ ಇರುತ್ತೆ. ಮಲ್ಟಿ ಟಾಸ್ಕಿಂಗ್ ಆಗಿಬಿಟ್ಟಿದೆ ಇವತ್ತು, ಬೇಗ ಕಳಿಸ್ಬೇಕಿತ್ತು ಅದಕ್ಕೋಸ್ಕರ. ಆಯಿತು, ಇವಾಗ ಇದು ಚಿಟಪಟ ಅಂತ ಇದೆ. ಇದೊಂದು ಸ್ವಲ್ಪ ತಣಿಲಿಕ್ಕೆ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಇದ್ದಾಗ ರುಬ್ಕೊಳ್ಳೋಕೆ ಬರೋದಿಲ್ಲ. ಇದನ್ನು ಒಂದು ಸರಿ ರುಬ್ಕೊಬೇಕು. ಪೂರ್ತಿ ಪುಡಿ ಆಗಬೇಕು ಅಂತ ಇಲ್ಲ, ಒಂದು ಚೂರು ಚೂರಾದರೂ, ಒಂದು ಎಳ್ಳಿರೋದು 2 ಆದರೂ ಆಗಬೇಕು, ಆವಾಗ ಟೇಸ್ಟ್ ಇರುತ್ತೆ. ಕಟ್ಟೋದಕ್ಕೆ ಬರೋದಿಲ್ಲ ಇಡೀ ಎಳ್ಳಿದ್ರೆ. ಬೆಲ್ಲನೂ ಅಂಟಾಗಿ ಅಂಟೆಲ್ಲ ಮುರಿದು ಚೆನ್ನಾಗಾಯಿತು. ನೀರು ಹಾಕಿದೆ. ಇವಾಗ ಇದನ್ನು ತಣಿಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟ್ಗೆ. ನಂತರ ಇದು ತಣದ ಮೇಲೆ ರುಬ್ಕೊಳ್ತಾ ಇದ್ದೀನಿ. ಒಂದು 2 ಸತಿ ಹಂಗೆ ಪಲ್ಸ್ ಅಂತಾರಲ್ಲ, ಅಥವಾ ಹಾಗೆ ರುಬ್ಕೊಂಡ್ಬಿಟ್ಟು, ಜಾಸ್ತಿ ಪೌಡ್ರ್ ಆಗೋದು ಬೇಡ. ನಂತರ ಇದನ್ನು ಪ್ಲೇಟ್ಗೆ ಹಾಕ್ಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು, ದೇವ್ರಿಗೆ ನೈವೇದ್ಯಕ್ಕೆ ಅಂತ ಏನೇ ಸ್ವೀಟ್ ಮಾಡೋದಾದ್ರೂ ತುಪ್ಪದ ಅಂಶ ಇರಲೇಬೇಕು ಅಂತಾರೆ ನಮ್ಮ ಕಡೆ, ಅಮ್ಮ ಹೇಳ್ಕೊಟ್ಟಿದ್ದು ನನಗೆ. ಸೊ ಒಂಚೂರು ತುಪ್ಪ ಹಾಕ್ಕೊಂಡು ಹೀಗೆ ಬೆಲ್ಲದ ಪಾಕ ಇದೆಯಲ್ಲ, ಪಾಕ ಅಂದರೆ ಅದೇನು ಪಾಕ ಆಗಿಲ್ಲ ಬಿಡಿ, ಬೆಲ್ಲದ ಜೊತೆಗೆ ಹೀಗೆ ಕಲಿಸ್ಕೊಂಡು ಸುಮ್ಮನೆ ಒಂದು ಉಂಡೆ ಥರ ಇಟ್ಕೊಬೇಕು. ಅದಾದ ನಂತರ ನೀರು ಮುಟ್ಸ್ಕೊಂಡು ನೀಟಾಗಿ ನೈಸ್ ಉಂಡೆ ಮಾಡ್ಕೊಬೇಕು. ದೊಡ್ಡ ಉಂಡೆ ಮಾಡಬೇಕಿತ್ತು, ನಾನು ಚಿಕ್ಕದಾಗಿ ಮಾಡಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಿರೋದಲ್ಲ, ಗೊತ್ತಾಗಿಲ್ಲ ನಂಗೆ ದೊಡ್ಡಕ್ಕೆ ಮಾಡಬೇಕು ಅಂತ. ಆಮೇಲೆ ದೊಡ್ಡಕ್ಕೆ ಮಾಡಿದ್ದೀನಿ, ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು.
ನೈವೇದ್ಯದ ಮಟ್ಟಿಗೆ ಅಂತ ಸ್ವಲ್ಪ ಮಾಡಿದ್ದೆ. ಅದಾದಮೇಲೆ ತಿಂಡಿಗೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಆಮೇಲೆ ಪೊಂಗಲ್ ಮಾಡಿ ಅವ್ರ ಬಾಕ್ಸಿಗೆ ಹಾಕಿ ಕಳಿಸಿದ್ದೀನಿ. ಇವಾಗ ಪಾಯಸ ಮಾಡ್ಕೊಂಡ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಅರ್ಧ ಬಟ್ಲು ಅಕ್ಕಿ ನಾನು ಕೆಂಪಕ್ಕಿ ತೊಗೊಂಡಿದ್ದೀನಿ, ಪ್ಲಸ್ ಒಂದು 2 ಸ್ಪೂನ್ ಕಡಲೆಬೇಳೆ ಹಾಕಿ ಒಂದು 2 ಲೋಟ ನೀರು ಹಾಕ್ಬಿಟ್ಟು ಒಂದು 3-4 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ನ. ಬೇಗ ಆಗುತ್ತೆ ಅಂತ ನಾನು ಕುಕ್ಕರಲ್ಲೇ ಮಾಡಿಬಿಡ್ತೀನಿ. ಇವಾಗ ಕುಕ್ಕರ್ ತಣ್ಣದಿದೆ, ಪಾಯಸ ಮಾಡ್ಕೊಂಡ್ಬಿಡೋಣ. ಇದನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಬೇಕಂತ ಇಲ್ಲ, ಊರ ಕಡೆ ಎಲ್ಲ ಬರೀ ಅನ್ನದ ಪಾಯಸ ಮಾಡ್ತಾರೆ. ನಾನು ಸ್ವಲ್ಪ ಟೇಸ್ಟು ದೇವಸ್ಥಾನ ಸ್ಟೈಲಲ್ಲಿ ಬರುತ್ತೆ ಅಂತ ಕಡಲೆಬೇಳೆ ಹಾಕ್ಕೊಂಡೆ. ಇದಕ್ಕೆ ನಾನೊಂದು 2 ಸ್ಪೂನ್ ಬೆಲ್ಲ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕಿದ್ರೆ ಆಯಿತು. ನೈವೇದ್ಯಕ್ಕೆ ಇಟ್ಟು ಮಾಡಬೇಕಿತ್ತು, ಸೊ ನಾನೀಗ ದೇವ್ರ ಮುಂದೆ ಹಾಗೆ ಇಟ್ಟು ಕೈ ಮುಕ್ಕೊಂಡು ತಿಂತೀನಿ. ಅದಕ್ಕೆ ನಾನು ಟೇಸ್ಟ್ ನೋಡ್ತಾ ಇಲ್ಲ, ಹಾಗೆ ಮಾಡ್ತಾಯಿದ್ದೀನಿ. ಅಂದಾಜಿಗೆ ಒಂದು 2 ಸ್ಪೂನ್ ಹಾಕಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಅದಕ್ಕೆ ಸ್ಟವ್ ಆನ್ ಮಾಡಿಕೊಂಡು ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ನೈವೇದ್ಯಕ್ಕೆ ನಮ್ಮ ಕಡೆ ನಾಗರಕಟ್ಟೆಗೆ, ಕಲ್ಲಿಗೆ ಅಥವಾ ಚೌಡಿ ಹೀಗೆ ಇರುತ್ತೆ. ಅದಕ್ಕೆಲ್ಲ ನೈವೇದ್ಯ ಮಾಡುವಾಗ ಉಪ್ಪು ಹಾಕೋದಿಲ್ಲ ನಮ್ಮ ಮನೇಲಿ. ಅಮ್ಮ ಹಾಗೆ ಮಾಡ್ತಿದ್ರು. ಆಮೇಲೆ ಉಪ್ಪು ಹಾಕಿ ಒಂದು ಸರಿ ಕುದಿಸ್ಕೋತಿದ್ರು. ಉಪ್ಪು ಹಾಕಿಲ್ಲ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ ಅಂತ ನಾನು ಆಮೇಲೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೊಂದು ಅರ್ಧ ಲೋಟ ಆಗೋಷ್ಟು ಹಾಲು ಹಾಕ್ತಾಯಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲು ಹಾಕ್ಕೊಬೇಕು. ನಮಗೆ ಎಷ್ಟು ಬೇಕು, ನೀರು ಬೇಕು ಅಥವಾ ಗಟ್ಟಿಯಾಗಿರಬೇಕು ಅಂದರೆ ಅದನ್ನು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಆಯಿತು. ಇದು ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ನಾನೊಂದು 1/4 ಚಮಚ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಇದು ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ಅದೇ ಟೇಸ್ಟ್ ಬರುತ್ತೆ. ತುಂಬ ಚೆನ್ನಾಗಾಗಿತ್ತು, ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ನಾನು ಸ್ವಲ್ಪ ದ್ರಾಕ್ಷಿ ಹಣ್ಣು ಹಾಕ್ತಾಯಿದ್ದೀನಿ. ಪಾಯಸ ಅಂದ್ಕೂಡಲೇ ದ್ರಾಕ್ಷಿ, ಗೋಡಂಬಿ ಎಲ್ಲ ಇದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಆ ಕಡೆ ಕುದೀತಾ ಇರಲಿ. ಈ ಕಡೆ ನಾನು ಒಂದು 2 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಒಂದು ಸ್ವಲ್ಪ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಒಂದು 2-3 ಲವಂಗ. ದೇವಸ್ಥಾನಗಳಲ್ಲಿ ಲವಂಗನ ಜಾಸ್ತಿ ಹಾಕ್ತಾರೆ, ಅದಕ್ಕೆ ಅಷ್ಟು ಟೇಸ್ಟ್ ಬರುತ್ತೆ. ಇದನ್ನು ಪುಡಿ ಮಾಡಿ ಕೂಡ ಹಾಕ್ಕೊಬೋದು. ನಾನು ಪುಡಿ ಮಾಡಲ್ಲ, ಹಾಗೆ ಹಾಕ್ಬಿಡ್ತೀನಿ. ಇವಾಗ ಗೋಡಂಬಿ ಕೆಂಪಗಾಗಿದೆ. ನಾನು ಪಾಯಸಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಕುದೀತಾ ಇದೆ. ಹಾಲು, ಬೆಲ್ಲ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಅನ್ನದ ಜೊತೆಗೆ. ಇದ್ರದ್ದು ಘಮ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಏನೂ ತಿನ್ನೋದಿಲ್ಲ ನಾವು. ಅದಕ್ಕೆ ಸಿಂಪಲಾಗಿ ಅಕ್ಕಿ, ಹೆಸರುಬೇಳೆ, ಅರಿಶಿಣ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೆ. ತುಪ್ಪ ಮತ್ತು ಕಾಳುಮೆಣಸು, ಕರಿಬೇವು, ಹಸಿಮೆಣಸು ಒಗ್ಗರಣೆ ಹಾಕ್ಬಿಟ್ಟು ಒಂದು ಪೊಂಗಲ್ನ ರೆಡಿ ಮಾಡಿ ಇವ್ರ ಬಾಕ್ಸಿಗೆ ಹಾಕಿ ಕಳಿಸಿದ್ದೀನಿ. ನಾನು ಮಧ್ಯಾಹ್ನ ಊಟಕ್ಕೆ ಪೊಂಗಲ್ಲು ಮತ್ತು ಪಾಯಸದ ಜೊತೆನೇ ನನ್ನ ಊಟ ಇವತ್ತು. ಈಗ ಪೊಂಗಲ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಳಗ್ಗೆ ಮಾಡಿದ್ದು ಉಂಡೆ ಕಟ್ಟಿದ್ದು ಸ್ವಲ್ಪ ಇನ್ನೂ ಬಾಕಿ ಇತ್ತಲ್ಲ ಉಂಡೆ ಕಟ್ಟೋದು, ಅದನ್ನು ಕಂಪ್ಲೀಟ್ ಮಾಡ್ಕೊಂಬೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಸಂಪ್ರದಾಯ, ನಮ್ಮ ಆಹಾರ ಪದ್ಧತಿ ಎಲ್ಲ ಎಷ್ಟು ಚೆಂದ ಅಲ್ಲ. ಒಂದೊಂದು ಹಬ್ಬಕ್ಕೆ ಒಂದೊಂದು ಥರ ಸ್ವೀಟು, ಪೂಜೆಗಳು ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ.
ಮಾಡೋದಕ್ಕೂ ತುಂಬಾ ಖುಷಿ, ತಿನ್ನೋದಕ್ಕೂ ಅಷ್ಟೇ ಖುಷಿ ಆಗುತ್ತೆ. ನಾನು ಹೀಗೆ ಮತ್ತೆ ಈ ಸರಿ ದೊಡ್ಡ ದೊಡ್ಡ ಉಂಡೆ ಮಾಡೋಣ ಅಂತ ದೊಡ್ಡದಾಗಿ ಮಾಡ್ತಾಯಿದ್ದೀನಿ. ನಾವಿಬ್ಬರೇ ಆಗಿದ್ದರಿಂದ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತೀನಿ ನಾನು. ಹೀಗೆ ಉಂಡೆ ಕಟ್ಕೊಂಡು ಬಾಕ್ಸ್ಗೆ ಹಾಕಿಡ್ತಾಯಿದ್ದೀನಿ, ನಮ್ಮ ಮನೆಯವ್ರು ಬಂದು ಕೂಡಲೇ ಕೊಡಬೇಕು ಅಂತ. ನೀರು ಮುಟ್ಸ್ಕೊಂಡ್ಬಿಟ್ರೆ ಕೈಗೆ ಚೆನ್ನಾಗಿ ನೈಸಾಗಿ ಉಂಡೆ ರೆಡಿ ಆಗಿಬಿಡುತ್ತೆ. ನಮ್ಮ ಅಜ್ಜಿ ಮನೇಲಿ ಅಂದರೆ ಅಮ್ಮಂತವ್ರ ಮನೇಲೆಲ್ಲ ಮಧ್ಯಾಹ್ನ ದೋಸೆ ಮಾಡ್ತಿದ್ರಂತೆ. ನಮಗದು ಗೊತ್ತಿಲ್ಲ, ಅಪ್ಪನ ಮನೇಲೆಲ್ಲ ಆ ಥರ ಮಾಡ್ತಿರ್ಲಿಲ್ಲ ಅಂದರು ಅಮ್ಮ. ಸೊ ನಾನಿವತ್ತು ನನ್ನ ಯಜಮಾನ್ರು ಬಾಕ್ಸಿಗೆ ಇದನ್ನೇ ಕೊಟ್ಟಿರೋದ್ರಿಂದ ನಾನು ಇದನ್ನೇ ತಿಂತಾಯಿದ್ದೀನಿ. ಪೊಂಗಲ್ ಜೊತೆ ಪಾಯಸ. ಆಮೇಲೆ ರಾತ್ರಿ ಒಪ್ಪತ್ತು ಅಂತಾರಲ್ಲ, ತಿಂಡಿ ತಿಂತಿದ್ರು ಅಥವಾ ಹಣ್ಣು ತಿಂತಿದ್ರು, ಆ ಥರ ಮಾಡ್ಕೊಳ್ತಿದ್ರು. ಏನಾದರೂ ಚರ್ಮದ ಕಾಯಿಲೆಗಳು, ರೋಗಗಳು, ಕಜ್ಜಿ ಈ ಥರದ್ದೆಲ್ಲ ಇದ್ದರೆ ಹೋಗುತ್ತೆ. ಆವತ್ತಿನ ದಿನ ನಾಗರ ಪಂಚಮಿ ದಿನ ನೈಟು ಊಟ ಮಾಡಬಾರ್ದು, ಅಂದರೆ ಮೊಸರು ತಿನ್ನಬಾರ್ದು, ಅಕ್ಕಿಯಿಂದ ಪದಾರ್ಥಗಳನ್ನು ಅಂತ ಹೇಳ್ತಿದ್ರು ಅಜ್ಜ ಅಜ್ಜಿ ಎಲ್ಲ. ಅದು ಒಂದು ನಂಬಿಕೆ ಇದೆ. ನಂತರ ನಾನು ಮದರಂಗಿ ಸೊಪ್ಪು ಊರಿಂದ ಕಳಿಸಿದ್ರು ನನಗೆ ತಾಯಿ ಮನೆಯಿಂದ. ನಾನು ನನ್ನ ಗಂಡನ ಜೊತೆಗೆ ಹಚ್ಚಿಸ್ಕೊಳ್ತಾ ಇದ್ದೀನಿ. ನಾಗರ ಪಂಚಮಿ ಅಂದ್ರೇ ಇದೊಂದು ಖುಷಿ ನಮಗೆಲ್ಲ, ಚಿಕ್ಕಕ್ಕಿರ್ತಾನೋ ಅಷ್ಟೇ. ಕೈಗೆ ಮದರಂಗಿ ಹಚ್ಕೊಂಡು ಎಷ್ಟು ಕೆಂಪಗಾಗಿದೆ ಅಂತ ಅಕ್ಕಪಕ್ಕದವ್ರ ಜೊತೆಗೆಲ್ಲ ಕೇಳೋದು, ಫ್ರೆಂಡ್ಸ್ ಜೊತೆ ಸ್ಕೂಲ್ಗೆ ಹೋದಾಗ, ಕಾಲೇಜ್ಗೆ ಹೋದಾಗ ಎಲ್ಲ ಯಾರು ಜಾಸ್ತಿ ಕೆಂಪಾಗಿದೆ ಕೈ ಅಂತ ನೋಡೋದು. ಒಂಥರ ಚೆನ್ನಾಗಿರ್ತಿತ್ತು ಚೈಲ್ಡ್ಹುಡ್ ಡೇಸು. ತುಂಬ ಚೆನ್ನಾಗಿ ಕೆಂಪಾಗಿತ್ತು. ನಾನು 1 ಅವರ್ ಇಟ್ಕೊಂಡಿದ್ದೆ ಅಷ್ಟೇ. ಹೇಗಿತ್ತು ಇವತ್ತಿನ ವಿಡಿಯೋ, ನನ್ನ ನಾಗರ ಪಂಚಮಿ ಹಬ್ಬದ ಆಚರಣೆ? ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.